ಎಲ್ರಿಗೂ ಸೂಟ್ ಆಗುವಂತ ಗಿಫ್ಟ್ ಅಂತ ತಂದಿದ್ದೀನಿ ನಾನು. ನೀವೇ ಗಿಫ್ಟ್ ತರ ಬಂದಿದ್ದೀರಿ. ಗಿಫ್ಟ್ ಪ್ಯಾಕ್ ಆಗಿ ಬಂದಿದ್ದಾರೆ ಅವರು. ಬಟ್ ನನ್ನ ನೀವು ತಗೊಂಡು ಹೋಗಕ್ ಆಗಲ್ವಲ್ಲ ಮನೆಗೆ ಅಲ್ವಾ? ಯಾಕೋ ಬಿಗಿನಿಂಗ್ ಇಂದನೇ ಕದೀತಾ ಇದ್ದಾರೆ. ಯಾರಿಗೆ ಏನ್ ಅಪಾಯ ಮಾಡೋದಕ್ಕೆ ಹೊರಟಿದ್ದೀರಾ ಸಿನಿಮಾದ ಮೂಲಕ ಅಂತ? ಸಿನಿಮಾದಲ್ಲಿ ನಾವು ಒಂದಷ್ಟು ಜನರಿಗೆ ಅಪಾಯ ಮಾಡಕ್ ಹೊಡ್ತೀವಿ. ನಮಗೂ ಕೂಡ ಆ ಸಿನಿಮಾದ ಒಂದಷ್ಟು ಸಿಚುವೇಶನ್ಗಳಿಂದ ನಮಗೂ ಕೂಡ ಒಂದಷ್ಟು ಅಪಾಯಗಳನ್ನ ಎದುರಾಗುತ್ತೆ. ಸೊ ನೋಡೋ ಜನರಿಗೂ ಒಂದಷ್ಟು ಅಪಾಯ ಇದೆ. ನೋಡೋರ್ಗೂ ಇದೆಯಾ? ಥಿಯೇಟರ್ ಏನಾದ್ರೂ ಅಪಾಯ ಆಗುತ್ತಾ? ಖಂಡಿತವಾಗ್ಲು. ಇಲ್ಲಿ ಇದ್ರೆ ಮೇಡಮ್ ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ. ನಮ್ಮ ಸಿನಿಮಾನ ಥಿಯೇಟರ್ ಒಬ್ರೆ ಕುತ್ಕೊಂಡು ನೋಡಿ, ಏನಾದ್ರು ನೋಡಿ ನೀವು ಅಂದ್ರೆ ನೀವು ಚೆನ್ನಾಗಿ ₹150 ರೂಪಾಯಿ ಒಂದು ಟಿಕೆಟಿನ ಬೆಲೆ ಅದು. ಇವತ್ತಿನ ಸಿನಿಮಾದ ಒಂದು ಟಿಕೆಟಿನ ಬೆಲೆ ಅದು ಬಹಳ ದೊಡ್ಡದು. ಆ ಒಂದು ₹150ಗಳಿಗೋಸ್ಕರ ನಾವು ಓದಾಡ್ತಿದ್ವಿ. ತಪ್ಪಿದೆ. ಸುಮ್ಮನೆ ಅದನ್ನ ನಾವು ಇದ್ ಮಾಡ್ತಾ ಇಲ್ಲ. ತಪ್ಪಿದೆ. ನಮ್ದು ಪ್ಯೂರ್ ಹಾರರ್ ಸಬ್ಜೆಕ್ಟ್ ಅಲ್ಲ. ನಮ್ಮಲ್ಲಿ ಎಲ್ಲಾ ತರ ಒಳ್ಳೆ ಒಂದು ಡ್ರಾಮಾ, ಆ ಡ್ರಾಮಾದ ಮಧ್ಯೆಯಲ್ಲಿ ಎಲ್ಲಾ ಮೇಜರ್ ಸಸ್ಪೆನ್ಸ್ ಎಲಿಮೆಂಟ್ ಇರೋ ಸಿನಿಮಾ, ಅಡ್ವೆಂಚರ್ ಥ್ರಿಲ್ಲರ್. ಅದು ಒಂದು ಜರ್ನಿ ಇದೆ ಸಿನಿಮಾದಲ್ಲಿ, ಒಂದು ಒಳ್ಳೆ ಜರ್ನಿ ಇದೆ. ಆ ಜರ್ನಿಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ನಾವೆಲ್ಲ ಮಾತಾಡ್ತಾ ಇದೀವಿ ನೋಡಿ, ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ, ಎಷ್ಟು ನಿರ್ದೇಶಕರು ಇದಾರೆ ಅಂತ ಏನಾದ್ರು ಭಯನಾ? ಅಲ್ಲ ಮೇಡಮ್, ಅವರು ಸೈಲೆಂಟ್ ಆಗಿ ಕೂರಂಗಿಲ್ಲ. ಯಾಕಂದ್ರೆ ಅವ್ರದ್ದು ಚುರುಕು ನೋಟವೇ ಅಂತ ಒಂದು ಸಾಂಗ್ ಹಿಟ್ ಆಗಿದೆ, ವೈರಲ್ ಆಗಿದೆ. ಆ ಮೂಲಕ ತುಂಬಾ ಜನ ಮಾನಸದಲ್ಲಿ ನೆಲೆಸಿದ್ದಾರೆ. ಎಷ್ಟು ಮಾತಾಡ್ಬೇಕಂದ್ರೆ ಅವರು, ನೀವ್ ಇಲ್ಲಿ ಬನ್ನಿ, ಇವ್ರು ಇಬ್ಬಿಬ್ರು ಹೀರೋಯಿನ್ ಜೊತೆ ಸೈಲೆಂಟ್ ಆಗ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅಲ್ಲ? ಇವ್ರುಗಳೆಲ್ಲ ಫುಲ್ ತುಂಬಾನೇ ಅದು ಹೊಗೆ ಎಲ್ಲ ಕುಡ್ಕೊಂಡು ಶೂಟಿಂಗ್ಸ್ ಮಾಡ್ಕೊಂಡು ಆ ಹೊಗೆ ಮಾತ್ರ ಕುಡಿತಾ ಇದ್ರ? ಹೊಗೆ ಕುಡ್ಕೊಂಡು ಅಂತ ಹೇಳಿದಾಗ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಆ ಎಕ್ಸ್ಪ್ಲನೇಷನ್ ಕೊಡದಿದ್ರೆ ಏನಾಗುತ್ತೆ ಗೊತ್ತಾ? ಇವರು ಹೊಗೆ ಕುಡ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ರು ಪಾಪ ಅಂದ್ರೆ ಅದು ಬೇರೆ ತರ. ಬೆಂಕಿ, ಆ ಗುಹೆ ಒಳಗಡೆ ನಿಜವಾಗ್ಲೂ ಲೈಟ್ ಇಲ್ಲ, ಏರ್ ಇಲ್ಲ, ಅದ್ರ ಒಳಗಡೆ ಬೆಂಕಿ ಹತ್ತೋ ಅಂತ ಒಂದು ಸೀಕ್ವೆನ್ಸ್ ಇದೆ. ಆ ಡೀಸೆಲ್ ಹಾಕ್ದಾಗ ಅದು ಹೆವಿ ಉರಿತದೆ, ಬಗ್ ಅಂತ ಉರಿತಾ ಇರುತ್ತೆ. ಅಂದ್ರೆ ನನ್ನ ಇಡೀ ಸಿನಿಮಾ ಆ ಪಂಜು, ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ಆಗ್ಲಿ, ಆ ಸ್ಟ್ರಗಲ್ ಆಗ್ಲಿ, ಎಲ್ಲವೂ ಪಂಜಲ್ಲೇ ಇರುತ್ತೆ. ಆಯ್ತಾ, ನಮ್ಮ DOP ಕೂಡ ಹಂಗೆ. ಅವರು ಅಂದ್ರೆ ಶೂಟ್ ಮಾಡೋವ್ರಿಗೆ ಗೊತ್ತಾಗಿಲ್ಲ, ಆ ಹೊಗೆ ಎಲ್ಲ ಕುಡಿದ್ಬಿಟ್ಟಿದ್ದಾರೆ, ಮಾಸ್ಕ್ ಎಲ್ಲ ಹಾಕೋಕೆ ಮರ್ತೋಗ್ಬಿಟ್ಟಿದೆ ಅವರಿಗೆ. ಕುಡಿದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಹಿಂಗೆಲ್ಲ ಕೆಮ್ದ ಕಫ ಬಂದು ಇದೆಂತ ಈ ತರ ಎಲ್ಲ ರಿಯಾಕ್ಟ್ ಮಾಡಿದಾರೆ ಅವರು. ಸೇರ್ಕೊಂಡ್ಬಿಟ್ಟಿದ್ಯೇನೋ ಅಂತ ಅಲ್ಲ? ಆ ಹೊಗೆ ಬಿಡಕ್ ನಿಮಗ್ ಬರಲ್ಲ ಅಂತ ನಾನು ಸಾಂಗ್ ಅಲ್ಲೋ ನೋಡ್ದಾಗ ಗೊತ್ತಾಯ್ತು. ಅವ್ರಿಗೆ ಬರಲ್ಲ ಅಲ್ವಾ ಇಟ್ಕೊಳಕ್ಕೆ? ನೀವ್ ಹೇಳ್ಕೊಟ್ರಾ? ಅಲ್ಲ, ನಾವು ಕಲ್ತಿದ್ದು ಅದಕ್ಕೋಸ್ಕರನೇ. ಅಭ್ಯಾಸ ಇಲ್ವಾ? ಹೇಳ್ಕೊಡೋಷ್ಟು ಪ್ರೊಫೆಷನಲ್. ನನ್ಗೆ ಅದು ಹಿಡ್ಕೊಳಕ್ ಬರ್ತಿರ್ಲಿಲ್ಲ. ಅದಕ್ಕೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹಿಡ್ಕೊಳ್ಳೋದಕ್ಕೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ಯಾವ್ಯಾವ್ದು ಮಾಡಲ್ವೋ ಅದನ್ನೆಲ್ಲ ಮಾಡಿಸೋ ಪ್ರಯತ್ನದಲ್ಲಿ ಅದಷ್ಟು ಚೆನ್ನಾಗಿದೆ. ಅದನ್ನ ಹೇಳ್ತಾ ಇಲ್ಲ ಇವರು, ಏನೋ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಅವರಿಗೆ ಮಾಡಿರೋ ಸಾಂಗ್ ಅದು. ಹೌದೌದು, ನಾನು ಹೇಳಿದ್ದೆ ಅವರಿಗೆ. ಆ ಸಾಂಗ್ ಪೂರ್ತಿ ಪ್ರೊಡಕ್ಷನ್ ಒಂದು 8 ದಿನ ಶೂಟ್ ಮಾಡಿದ್ವಿ. ಅದ್ರ ನೀವೇ ದುಡ್ಡು ಕೊಡಿ ಅಂತ ಹೇಳಿದ್ದೆ. ಅವ್ರು ದುಡ್ಡು ಕೊಟ್ಟಿಲ್ಲ, ಅಟ್ಲೀಸ್ಟ್ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತೀವಿ. ತಂಗಾಣೆ ತಂಪಲ್ಲೋ ಇವಳ ನೆನಪಿಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ, ಚುರುಕು ನೋಟವೇ ಸುಳಿವು ನೀಡಿದೆ, ಸಹಜವಾಗಿ ಸಲುಗೆ ಮೂಡಿದೆ. ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಇವಾಗ. ನನ್ನ ಸಾಹಿತ್ಯಕ್ಕೆ ಮತ್ತೆ ಜೀವ ಬಂತು. ಥ್ಯಾಂಕ್ ಯು.